ದೇಶ ಈ ರಾಮ ಜನ್ಮಭೂಮಿ ಅನ್ನೋ ಇಶ್ಯೂ ಶುರುವಾದ ಮೇಲೆ, ಬಾಬ್ರಿ ಮಸೀದಿಯನ್ನು ಹೊಡೆದಾಕದ ಮೇಲಿಂದ ಇಡೀ ದೇಶ ನಿಧಾನವಾಗಿ ಉಸಿರುಗಟ್ತಾ ಇದೆ. ಒಂದು ಥರದ ವಿಷದ ಗಾಳಿ ಬಹಳ ನಿಧಾನಕ್ಕೆ ಇಡೀ ದೇಶವನ್ನು ವ್ಯಾಪಿಸಿದೆ. ಅದರಲ್ಲೂ ತುಂಬ ಅತಿ ಹೆಚ್ಚಾಗಿ ಈಗಿನ ಯುವ ಜನಾಂಗ ಯೂತ್ಸನ್ನ ಆವರಿಸ್ಕೊಂಡಿದೆ. ನಮಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಗಾಗುತ್ತೆ ಅಂದರೆ, ನಾವು ಈಗ ಬದುಕ್ತಾ ಇದ್ದೀವಲ್ಲ, ಈ ಪಾತ್ರವನ್ನೇ ನಾವು ತೋರಿಸಿದ್ರೆ ಹೇಗಿರುತ್ತೆ, ಅದು ಎಕ್ಸ್ಪ್ಲೇನ್ ಮಾಡಿದ್ರೆ ಬರಲ್ದಿಲ್ಲ ಬಿಡಿ. ಈಗ ದೇಶದಲ್ಲಿ ಆಗ್ತಾ ಇರುವಂಥ ಮತ್ತು ದೇಶದಲ್ಲಿ ಇರುವ ಮುಗ್ಧರನ್ನು ಹಾದಿ ತಪ್ಪಿಸ್ತಾ ಇರುವಂಥ ಹುನ್ನಾರಗಳು ಏನಿದೆ, ರಾಜಕೀಯ ಹುನ್ನಾರಗಳು, ಆ ರಾಜಕೀಯ ಹುನ್ನಾರಕ್ಕೋಸ್ಕರ ಹೇಗೆ ಇಡೀ ಒಂದು ವ್ಯವಸ್ಥೆಯನ್ನು ಬಳಸ್ಕೊಳ್ತಾ ಇದ್ದಾರೆ, ಇದರ ಅನಾವರಣ ಆಗಬೇಕಾಗಿದೆ. ಈ ಪಾತ್ರ ಹೇಗಿದೆ ಅಂದರೆ, ಈ ಜೇಡಿನ ಬಲೆಯಲ್ಲಿ ಒಂದು ಹುಳ ಸಿಕ್ಕಾಕೊಂಡ್ರೆ ಎಷ್ಟು ಒದ್ದಾಡುತ್ತೆ ಅದು ಸಾಯೋ ತನಕ, ಹಾಗೆ ಈ ಪಾತ್ರನೂ ಕೂಡ. ಭಾರತ ವೈವಿಧ್ಯತೆಯಿಂದ ಕೂಡಿರುವ ದೇಶ. ಅದು ರಾಜಕೀಯದಲ್ಲಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಧರ್ಮ ಮತ ಜಾತಿಗಳ ವಿಷಯದಲ್ಲಿರ್ಬೋದು. ಆದರೆ ಈ ವೈವಿಧ್ಯತೆ ಈಗಿನ ಕಾಲದಲ್ಲೂ ನಮ್ಮಂಥ ಯುವಕರಿಗೆ ಬಗೆಹರಿಸಲಾಗದ ಒಂದು ಸಮಸ್ಯೆಯಾಗಿದೆ. ಶುದ್ಧ ವಂಶ ನಾಟಕ ವಂಶ ಶ್ರೇಷ್ಠ ವ್ಯಸನಿಗಳ ಸುತ್ತ ಇರುವಂಥ ಮತ್ತು ಒಂದು ಜ್ವಲಂತ ಸಮಸ್ಯೆಯನ್ನು ಒಳನೋಟ ಮತ್ತು ವಿಶಿಷ್ಟ ಸಂವೇದನೆಗಳ ಮೂಲಕ ಕಟ್ಟಿಕೊಡುವ ಒಂದು ನಾಟಕ. ಜಾತಿ, ಕುಲ, ಗೋತ್ರ ಇವೆಲ್ಲ ಬಿಟ್ಟು ಒಬ್ಬ ಸಾಮಾನ್ಯ ಮನಸ್ಸಿನಾಗೋಕೆ ಯಾಕೆ ಪ್ರಯತ್ನ ಮಾಡೋದಿಲ್ಲ ನಮ್ಮ ಜನ? ಇನ್ನು ಶುದ್ಧವಂಶ ನಾಟಕ ಬಂದರೆ ಒಬ್ಬ ಸೆನ್ಸಿಟಿವ್ ನಿರ್ದೇಶಕ ಮತ್ತು ಒಂದು ಸೆನ್ಸಿಟಿವ್ ಇಶ್ಯೂ, ಇವೆರಡೂ ಸೇರಿದ್ರೆ ಈ ಒಂದು ಶುದ್ಧವಂಶ ನಾಟಕ ಅಂತ ಹೇಳ್ಬೋದು. ರಂಗಧರ್ಮ ಅನ್ನುವ ನಾಟಕ ಸಂಸ್ಥೆ ಇದರ ಮೊದಲ ಪ್ರಯೋಗವನ್ನು ಜೂನ್ 2ರಂದು ಸಂಜೆ 7 ಗಂಟೆಗೆ ಅದರ ಮೊದಲ ಪ್ರಯೋಗ ನಡೀತಾ ಇರೋದ್ರಿಂದ ದಯವಿಟ್ಟು ಈ ನಾಟಕವನ್ನು ನೋಡಲು ಮರಿಬೇಡಿ.